ಏನಾಗಿದೆ ಸರ್? ಯಾವ ಊರು ನಿಮ್ದು? ನಮ್ದು ರಾಜೂರು ಸರ. ನಮ್ಮ ಮಗಳು ಬೆಳಗ್ಗೆ ಸಾಲಿಗೆ ಹೋಯ್ತು ಸರ. ಸಾಲಿಗೆ ಹೋಗಿ ಬೆಳಗ್ಗೆ 8 ಗಂಟೆಗೆ 8:30 ಸರ. ನಾವು ಅದು 3 ಗಂಟೆಗೆ ಸಾಲಿ ಬಿಟ್ಟದ ಸರ. 3 ಗಂಟೆಗೆ ಸಾಲಿ ಬಿಟ್ಟಿದ್ದು ನಾವು ರೈತಕ್ಕೆ ನಾವು ಹೊಲ್ದಾಕ ಹೋಗಿದ್ವಿ. ನಾನು 5 ಗಂಟೆಗೆ ಮನೆಗೆ ಬಂದ ಮ್ಯಾಗ ಅವಲ್ಲಿಂದ ಹುಡ್ಕಕ್ಕೆ ಶುರು ಮಾಡಿದೆ. ಯಾರು ಇದನ್ನು ಮಾಡಿಲ್ಲ. ಆಮೇಲೆ ನಮ್ಮ ಹುಡುಗ ಗಡಕ್ಕೆ ಹೋಗಿದ್ದೀನಿ ರೀ. ನೋಡಪ್ಪ ಬಸ್ ಸ್ಟ್ಯಾಂಡ್ ಅಂತ ಎಲ್ಲ ಕೇಳಿದ್ವಿ. ಏನು ಇಲ್ಲಪ್ಪ ಇಲ್ಲೇ ಸಾಲಿಗೆ ಬಾನಿ ಅಂತಂದ. ಆಮೇಲೆ ನಂದು ಬಸ್ ಸ್ಟ್ಯಾಂಡ್ನಾಗ ಬಸ್ ನೋಡ್ಕೊಂಡು ಬರೋಗನ ಲೇಟ್ ಆದ್ರಿ. ಒಂದು ಗಡಕ್ಕೆ ಬಾ ಅಂತಂದ್ರೆ ಹೊಂಟಿದ್ದು ಸರ. ಮತ್ತೊಬ್ಬ ಹುಡುಗ ಹಿಂಗಾಗೈತೆ ಅಂತ ನಮಗೆ ನಡೆದಾರಿಗೆ ಹೇಳಿದ್ರಿ. ಹಂಗೆ ಹಿಂಗೆ ಎಣ್ಣೆ ಕುಡ್ದಾರ ಅಂತೇಳಿ ನಾವು ಡೈರೆಕ್ಟಾಗಿ ದವಾಖಾನೆಗೆ ಹೋಗಿರಿ ಸರ. ಅವರಿಬ್ಬರು ಕೂಡಿ ಕುಡ್ದಾರೆ. ಆ ಹುಡುಗಿನ ಹೆಸರು ಜೀವಪ್ಪ ಅಂತ ಹೇಳಿ ಸರ್. ವಯಸ್ಸದಾವ ಅಂತ ಏನು ಮಾಡ್ತಾನೆ? 26-27 ಇರ್ಬೇಕು ಸರ್. ನಿಮ್ಮ ಹುಡುಗಿ ಎಷ್ಟು ಗೊತ್ತಿಲ್ಲ? ನಮ್ದು ಇನ್ನೂ 9ನೇ 2 ತಿಂಗಳು ಕಮ್ಮಿ ಐತಿ. 9ನೇ ತಿಂಗಳು ಬಂದು 17 ಮುಗಿತು ಸರ್. ಪ್ರೀತಿ ಪ್ರೇಮ ಅಂತ ಹೇಳ್ತಾರೆ ತುಂಬಿಟ್ರು ನಮ್ಮ ಹುಡುಗಿಗೆ. ಏನು ಮಾಡ್ಯಾನ ಅವನ್ನ ಮಾಡಿ ಸಾಲಿಗೆ ಹೋದ ಹುಡುಗಿ ಈ ರೀತಿ ಆಗೈತೆ ಸರ್. ಮೊದ್ಲಿಂದ ಗೊತ್ತಿತ್ತಂದ್ರೆ ಇಲ್ಲ ಗೊತ್ತಿಲ್ಲ ಸರ. ಇಲ್ಲ ರೀ, ಏನೂ ಇಲ್ಲ ಹೇಳಿಲ್ಲ ಸರ. ಏನು ವಿರೋಧ ಇತ್ತು? ಆಕೆ ಮುರಾರ್ಜಿ ಹೋಗ್ತಿದ್ದ ಸರ. ಮುರಾರ್ಜಿ ಮನೆ ಮುಗಿದು ಈಗ ಒಂದು 20 ದಿನ ಮ್ಯಾಗ ಆಯ್ತು ಸರ್ ಸಾಲಿಗೆ ಹಚ್ಚಿ ಕಳಿಸಿ. ಒಳ್ಳೆ ಮುರಾರ್ಜಿ ಅಪ್ಲಿಕೇಶನ್ ಹಾಕಿದ್ವಿ. ಅದು ಬಲ್ಲದಕ್ಕೆ ಮತ್ತೊಂದು ಸ್ವಲ್ಪ ಲೇಟಾಗಿ ನಾವು ಸಾಲಿಗೆ ಹಚ್ಚಿದ್ವಿ. ಒಳ್ಳೆ ಎಲ್ಲಿ ರಾಜೂರಿಗೆ ಹೋಗ್ತಿದ್ರು? ಅಂದನೇಶ್ವರ ಗಜೇಂದ್ರಗಡ ಸರ್. ಹ್ಞೂ ಅಂದರೆ ಈಗ ಅವ್ರಿಗೆ ಏನು ನಿಮ್ಮ ಮನ್ಯಾಗ ಹೇಳ್ಕೊಂಡೇ ಇಲ್ಲ ಅವ್ರು ಪ್ರೀತಿ ಮಾಡ್ತೇವೆ? ನಿಮ್ಮ ಮನೆಯವ್ರ ಮುಂದೆ ನಿಮ್ಮ ಮುಂದೆ ಇಲ್ಲ ಹೇಳಿಲ್ಲ ಸರ್. ಇಲ್ಲ ರೀ, ತಾಯಿ ಮುಂದೆಲ್ಲ ಹೇಳ್ಕೊಂಡಿಲ್ಲ? ಇಲ್ಲ ರೀ, ಮಾತಾಡಿದ್ರೆ ನಾವು ಮಾತಾಡಿದ್ವಿ. ಏನೂ ಹೇಳಿಲ್ಲ ರೀ ನಮ್ಗೆ. ಏನು ವಿರೋಧ ಇತ್ತು? ಯಾಕೆ ಹಂಗೆ ಮಾಡ್ಕೊಂಡು? ಏನಿಲ್ಲ ರೀ ಸರ್, ಇರೋದು ಏನಿಲ್ಲ ರೀ. ಅದು ಬೇರೆದ್ರಲ್ಲ ರೀ. ನಮ್ಗೆ ಹಂಗೆ ಕೇಳಿದ್ರು ನಾವು ನಮ್ಮ ಮಗಳ ಮುಂದೆ ಇದು ಮುಗಿದ ಮ್ಯಾಗ ಮದುವೆ ಮಾಡಿಕೊಡು ಮಾಡಿದ್ರಿ. ಸಾಲಿ ಮುಗಿದ ಮ್ಯಾಗ ಮಾಡ್ಕೊಂಡು ನಮಗೆ ಅದ್ರ ಜಾತಿ ಒಳಗೆ ತೆಗಿಯೋಂಗಿದ್ದಿದ್ದಿಲ್ಲ. ಅದೇನಾರ ಮಾತಾಡ್ಕೊಂಡು ಹಿಂಗೆ ನಿರ್ಧಾರ ನಮ್ಮ ಹುಡುಗಿ ಕರ್ಕೊಂಡು ಈ ರೀತಿ ಮಾಡಿಬಿಟ್ಟ ಸರ್. ಯಾಕೆ ಅವ್ರ ಮನೆಯಾಗ ವಿರೋಧ ಇತ್ತಂತ? ಏನೈತಿ ಸರ್ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ರೀ ಸರ್. ಏನು ಒಂದ ಊರನ್ರಿ? ಒಂದೇ ಊರು ಸರ್. ಅವ್ನು ಹೆಂಗೆ ಪರಿಚಯ ರೀ? ಹುಡುಗರಿಗೆ ಹೆಂಗೆ ಪರಿಚಯ? ಅವ್ಗೆ ಅಲ್ಲೇ ಮನೆ ನಮ್ಮ ಹಿಂದೆ ಆಗ್ತದೆ. ಅವ್ನು ನಮ್ಮ ಮನೆ ಅಲ್ಲೇ ರೀ. ನೀವು ಜೊತೆಗೆ ಓಡಾಡೋದು ಏನಾರ ನೋಡಿದ್ರಿ? ಇಲ್ಲ ಸರ್, ಒಟ್ಟು ಇಲ್ಲ ರೀ. ಫೋನ್ ಏನಾರ ಕೊಡ್ಸಿದ್ರಿ? ಇಲ್ಲ ಫೋನ್ ಇಲ್ಲ ರೀ. ನಮ್ಮ ಕಡೆ ಅಷ್ಟೇ ಇರೋದು ರೀ ಫೋನ್. ಆಕೆ ಮುರಾರ್ಜಿ ಮುಗ್ದ ಈಗ ಮೊನ್ನೆ ಮುಗ್ದ ಸರ. 15 ಮುಗಿದ ಮ್ಯಾಗ ಈಗ ಒಂದು 20 ದಿನ ಆಯ್ತು ಸರ ಸಾಲಿಗೆ ಹೋಗತ್ತಿಲ್ಲ. ಅಲ್ಲಿ ಸಾಲಾಗಿದ್ದಾಗ ಏನಾರ ಕಾಂಟ್ಯಾಕ್ಟ್ ಇತ್ತು? ಇಲ್ಲ ಬಿಡ್ರಿ. ಅವ್ನು ಬೇರೆ ಏನಿತ್ತು ಸರ್ ಅವ್ರ ಪರ್ಸನಲ್ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಸರ್. ಗೊತ್ತಿರೋದೇ ಹಿಂಗಾಗಿ ಸರ್. ನಿಮ್ಗೆ ಗೊತ್ತಾದ ತಕ್ಷಣ ಕರ್ಕೊಂಡು ಎಣ್ಣೆ ಕುಡಿದ್ರಿ ಸರ್? ಏನು ಮಾಡಿದ್ರು? ಹ್ಞೂ ರೀ, ನಮ್ಗೆ ಅವ್ರ ಫೋನ್ ಹೇಳಿರಿ. ಒಬ್ಬ ಹುಡುಗ ನಮ್ಮ ದಾರ್ಯಾಗ ಹೇಳಿದ. ಇವ್ರು ದವಾಖಾನಿಗೆ ಹೋದ್ರು ನಮ್ಗೆ ಏನು ಹೇಳಿಲ್ಲ ಸರ್. ಇವರು ಎಲ್ಲಿ ಕುಡಿದಿದ್ರಂತೆ? ಇಲ್ಲೇ ನಮ್ಮ ಏರಿಯಾ ಹೊಲ್ದಾಗ ಅಂತ್ರಿ. ನಾವು ನೋಡಿಲ್ಲ ರೀ. ಅವರು ಇಮಿಡಿಯೇಟ್ಲಿ ಕರ್ಕೊಂಬಂದಿದ್ರು? ಅವ್ರು ದವಾಖಾನಿಗೆ ಹಾಕ್ಯಾರ ಸರ್. ಅಲ್ಲೇ ಊರಾಗ ಅದು ಹೋಗ್ಯಾರ್ರಿ. ನಮ್ಗೆ ಹೇಳಿಲ್ಲ. ಹುಡುಗನ ಹೊಲ ಅನ್ರಿ? ಅಲ್ರಿ, ಅದು ಯಾರೈತೆ ನಾನು ನೋಡಿಲ್ಲ ಸರ್. ಅದು ಎಲ್ಲಿ ತೊಂದ್ರೆ ಅಂತೇಳಿ ನೋಡಿಲ್ಲ ಸರ್. ನಾವು ಸೀದಾ ಹಂಗೆ ಇಮಿಡಿಯೇಟ್ ಗಡಕ್ಕೆ ಬಂದ್ವಿ. ಗಡಲಿಂತ ಇಲ್ಲಿ ಬಂದ್ವಿ. ಹಳ್ಳಿ ಎಲ್ಲಿ ಹೋಗಿಲ್ಲ ರೀ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು? ಹ್ಞೂ ರೀ. ಅಡ್ಮಿಟ್ ಮಾಡಿದ್ಮ್ಯಾಗ ಡೆತ್ ಆಗ್ಯಾರ ಸರ್? ನಿನ್ನೆ 2 ಗಂಟೆಗೆ ಡೆತ್ ಆಗ್ಯಾರ. ಅವಾಗ ಏನಾರ ಮಾತಾಡಿಲ್ಲನ್ರಿ ಅಡ್ಮಿಟ್ ಮಾಡಿದಾಗ? ಮಾತಾಡಿ ಸರ. ರಾತ್ರಿನಾಗ ಸಿರಸಿತ್ತು ಸರ. ಬೆಳಗ್ಗೆ 4 ಗಂಟೆಯಿಂದ ಒಂದು ಸ್ವಲ್ಪ ಬಸವ ಅಂತ ಒದರಿದ್ರ ಕಣ್ ತಗೊಂಡು ನೋಡಿದ್ರಿ. ಎಷ್ಟು ಮಂದಿ ಸರ್ ನಿಮಗೂ ಮಕ್ಕಳು? ಬೇಕೆ ಮಗಳು ಸಮಾಧಾನ ಮಾಡ್ತಾರೆ. ಆಕೆ 2 ವರ್ಷಕ್ಕೆ ಮದುವೆ ಆಗಿಂದ 2 ವರ್ಷಕ್ಕೆ ಹುಟ್ಟಿಲ್ಲ ಸರ. ಒಳ್ಳೆ ನಮ್ಗೆ 10 ವರ್ಷಕ್ಕೆ ಮಕ್ಕಳಿಗೆ ಸರ. ಸಣ್ಣ ಈಕೆ ಹಿರೇಕ್ರಿ ಸರ್. ಹಿರೇಕಿ ಈಕೆಯಿಂದ 8-10 ವರ್ಷಕ್ಕೂ ಒಂದು ಹುಡುಗಿ ಐತೆ ಸರ. ಈಗ 7 ವರ್ಷಕ್ಕೆ. ಈಗ ಮೊನ್ನೆ ಹೆಣ್ಮಕ್ಳು ಆಡ್ದಾರೆ. 3 ತಿಂಗಳಾಗಿಲ್ಲ ರೀ. ಗಂಡು ಮಗು ಆಡ್ದಾರೆ. ಶಾಲೆಗೆಲ್ಲ ಶಾಣೆ ಇದ್ಲು? ಶಾಲೆ 71% ಮಾಡ್ಯಾಡ್ರಿ. ಏನು ಹಾಕ್ಬೇಕು ಏನು ಓದ್ಬೇಕು ಅನ್ನೋದು ವಿಚಾರ ಇತ್ತೇನು ಸರ್? ಸೈನ್ಸ್ ಮಾಡ್ದಂತ ಸರ್. ಅಲ್ಲಿಗೆ ಹಚ್ಚಿದ್ವಿ. ಅಲ್ಲಿ ಆದ್ರೆ ಮುರಾರ್ಜಿಗೆ ಆದ್ರೆ ಸೈನ್ಸ್ ಇತ್ತು. ಆದ್ರೆ ಅಪ್ಲಿಕೇಶನ್ ಹಾಕಿದ್ದು ನಮ್ಗೆ ಒಳ್ಳೆ ಇದು ಬರಲಿಲ್ಲ ಸರ್. ಅದು ಈ ರೀತಿ ಮಾಡ್ತಾರೆ ಸರ್. ಕರ್ಕೊಂಡು ಮೆಡಿಕಲ್ ಓದ್ಬೇಕು ನಾನು. ನಾವು ಕಲಿಸ್ಬೇಕು ಅನ್ನೋ ಭಾಳ ಆಯ್ತು. ನಾವು ಕಲ್ತಿಲ್ಲ ಸರ್. ನಾವು ರೈತಕ್ಕೆ ಮಾಡ್ಕೊಂಬಂದಾರ. ಮಗಳನ್ನ ಕಲಿಸ್ಬೇಕು. ಏನು ಹೇಳ್ತೀರಿ ಈಗ? ಮನೆ ಹಿರೇ ಹುಡುಗಿ, ಹಿರೇ ಮಗಳು ರೀ.
ಹಿಂಗೆಲ್ಲ ಮಾಡ್ಕೊಂಡು ದುಡುಕಿ ನಿರ್ಧಾರ ತೊಗೊಂಡ್ಬಿಡ್ತಾರೆ. ದುಡ್ಡಿಗೆ ನಿರ್ಧಾರ ಮಾಡಿ ನಮಗೆ ಇದೇ ಲೈನ್ದಾಗ ಹೋಗೋ ಜನ ಇರ್ತಾರೆ ಅಂಥದ್ದು ಏನು ಹೇಳ್ತಾರೆ? ಏನು ಹೇಳ್ಬೇಕು ಇಂಥವ್ರೆಲ್ಲ ಇನ್ನೊಬ್ಬರ ಮನೆತನ ಹಾಳು ಮಾಡುವಂಥ ಜನರು ಇವರೆಲ್ಲ. ಹಾಂ, ಇನ್ನೊಬ್ಬರ ಮಕ್ಕಳು ಎಷ್ಟು ಪ್ರೀತಿಲಿಂತ ಬೆಳೆಸಿರ್ತಾರೆ. ಹಾಂ, ಪ್ರೀತಿಲಿಂತ ಬೆಳೆಸಿರ್ತೀವಿ ರೀ. ಅವ್ರಿಗೆ ಅರ್ಥ ಹಂಗೆ ಕರ್ಕೊಂಡು ಹೋಗಿ ಹಿಂಗೆ ಮಾಡಿಬಿಟ್ರ. ಈಗ ಅವ ಕುಡ್ಸ್ಯಾನಂತಾರೆ ನೀವು? ಅವನ ತೊಗೊಂಡು ಏನು ಸರ್, ಅವನ ತೊಗೊಂಡು ಗಾಡಿ ತೊಗೊಂಡು ಕರ್ಕೊಂಡು ಏನಂತಾರೆ ಸರ್ ಗಡದಂತ. ಹಾಂ ಹಾಂ, ಅವನ ಆಕಿ ಕುಡ್ಸ್ಯಾನಂತ ನಿಮ್ಮ ಆರೋಪ? ಹೌದು ರೀ ಸರ್. ಅಲ್ಲ, ಅವಾಗ ಕುಡಿದೆ ಒಟ್ಟು ಇಬ್ಬರು ಕೂಡಿ ಕುಡಿದಾರೆ ಸರ್. ಎಷ್ಟೊತ್ತಿಗೆ ಮನೆ ಬಿಟ್ಟಿದ್ದೆ? ಮನೆಯಿಂದ ಹೋಗ್ಯಾಳೋ? ಇಲ್ಲ, ಖಾಲಿ ಕಾಲೇಜ್ ಟೈಮಿಗೆ ಹೋಗ್ಯಾಡ್ರಿ, ಒಳಗೆ ಮನೆಗೆ ಬಂದಿಲ್ರಿ. ಮನೆ ಬಂದಿಲ್ಲ ಸರ್. ಮುಂಜಾನೆ ಹೋಗಿದ್ದ? ಹಾಂ, ಬಂದಿಲ್ಲ ರೀ. ಸಾಲಿಗೆ ಹೆಂಗೆ ಹೋಗ್ಬೇಕು ಹಂಗೆಲ್ಲ ಹೋಗ್ಯಾಳ, ಬ್ಯಾಗ್ ಎಲ್ಲ ತೊಗೊಂಡು? ಬ್ಯಾಗ್ ಎಲ್ಲ ತೊಗೊಂಡು ಫಸ್ಟ್ ಪಿ ಯು ಸಿ ಓದಿದ್ರೇನು ರೀ? ಹ್ಞೂ ಸರ್, ಫಸ್ಟ್ ಇನ್ನೂ 15 ಡೇಸ್ ಆಯ್ತು ರೀ ಅಡ್ಮಿಷನ್ ಮಾಡಿಸಿ.